ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಸಬ್ಜೆಕ್ಟ್ ಅಕೌಂಟೆನ್ಸಿ ಅಂದರೆ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೇನೆ. ಈ ಒಂದು ಪೇಪರ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬಹಳ ಹತ್ತಿರ ಇದೆ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬನ್ನಿ. ಇಟ್ ಈಸ್ ದಿ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಅಂತ ಇದೆ. ಯಾವುದು? ಅಕೌಂಟಿಂಗ್ ಇಸ್ ದ ರೈಟ್ ಆನ್ಸರ್. ವೋಚರ್ ಈಸ್ ಪ್ರಿಪೇರ್ಡ್ ಫ್ರಮ್ ಡ್ಯಾಶ್ ಲೆಡ್ ಯಾವುದು? ಡಾಕ್ಯುಮೆಂಟರಿ ಎವಿಡೆನ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಟ್ರಯಲ್ ಬ್ಯಾಲೆನ್ಸ್ ಈಸ್ ಡ್ಯಾಶ್ ಅಂತ ಇದೆ. ಸ್ಟೇಟ್ಮೆಂಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 4 ನೋಡೋಣ ಮಕ್ಕಳೇ. ಓಪನಿಂಗ್ ಸ್ಟಾಕ್ ಅಪಿಯರಿಂಗ್ ಇನ್ ದ ಟ್ರಯಲ್ ಬ್ಯಾಲೆನ್ಸ್ ವಿಲ್ ಬಿ ಶೋನ್ ಇನ್ ಡ್ಯಾಶ್ ಟ್ರೇಡಿಂಗ್ ಅಕೌಂಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5 ಪಾಸ್ಬುಕ್ ಈಸ್ ಎ ಕಾಪಿ ಆಫ್ ಡ್ಯಾಶ್ ಕಸ್ಟಮರ್ ಅಕೌಂಟ್ ಇಸ್ ದ ರೈಟ್ ಆನ್ಸರ್. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. ನಿಮ್ಮ ಕ್ವಶನ್ ಪೇಪರಲ್ಲೂ 5 MCQs ನಂತರದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್ ಈಸ್ ಬೇಸ್ಡ್ ಆನ್ ಡ್ಯಾಶ್ ಕಾನ್ಸೆಪ್ಟ್ ಅಂತ ಇದೆ. ಡ್ಯುಯಲ್ ಎಕ್ಸ್ಪೆಕ್ಟ್ ಇಸ್ ದ ರೈಟ್ ಆನ್ಸರ್. ದಿ ಅಮೌಂಟ್ ಪೇಡ್ ಟು ದಿ ಪಿಟಿ ಕ್ಯಾಶಿಯರ್ ಇನ್ ದ ಬಿಗಿನಿಂಗ್ ಆಫ್ ಎ ಪೀರಿಯಡ್ ಈಸ್ ನೋನ್ ಆ್ಯಸ್ ಡ್ಯಾಶ್ ಅಮೌಂಟ್. Impressed amount is the right answer. Question number 8. When there is a bank overdraft in the passbook, there will be a dash balance. Right answer is debit balance. Question number 9. The expenses which are related to the next year are called dash prepaid expenses is the right answer. Question number 10. Patent is a dash asset anta ide. Intangible asset is the right answer. Match the following. ಕಾಸ್ಟ್ ಅಕೌಂಟಿಂಗ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅಂತ ಸರಿಯಾದ ಉತ್ತರ ಆಗಿರುತ್ತೆ. ರೈಟ್ ಆನ್ಸರ್. ಬೇಸಿಸ್ ಆಫ್ ಅಕೌಂಟಿಂಗ್ ಅಂತ ಇದೆ ಅಲ್ವಾ? ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಆಗಿರುತ್ತೆ. ಏನು? ಕ್ಯಾಶ್ ಬೇಸಿಸ್ ಈಸ್ ದ ರೈಟ್ ಆನ್ಸರ್. ಕಾಂಟ್ರಾ ಎಂಟ್ರೀಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತ. ವೇರ್ ಆ್ಯಂಡ್ ಟೇರ್ ಆಫ್ ಎನ್ ಅಸೆಟ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಡಿಪ್ರಿಸಿಯೇಷನ್ ಅಂತ. ಲಾಸ್ಟ್ ಒನ್ ಪರ್ಚೇಸ್ ಆಫ್ ಗೂಡ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಏನಂತೀರಾ? ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು 1 ಮಾರ್ಕ್ಸ್ ಕಡೆಗೆ ಹೋಗುವ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 ವರ್ಡ್ ಆರ್ ಇನ್ 1 ಸೆಂಟೆನ್ಸಸ್ ಈಚ್ ಅಂತ. ನೇಮ್ ಎನಿ 1 ಸ್ಪೆಷಲ್ ಜರ್ನಲ್ ಅಂತ ಇದೆ. ನೇಮ್ ಎನಿ 1 ಸ್ಪೆಷಲ್ ಜರ್ನಲ್ ಅಂದರೆ ಏನಾಗಿರ್ಬೋದು ಅಂತ ತಾವುಗಳು ಸ್ವಲ್ಪ ಗೆಸ್ ಮಾಡಬೇಕು. ಯಾಕಂದರೆ ಇದು ನಿಮ್ಮ ಮೊದಲನೆಯ ಪಾಠನ ಅಥವಾ 2ನೇ ಪಾಠನ 3ನೇ ಪಾಠನ, ಇದು ಸ್ವಲ್ಪ ನಾಲೆಡ್ಜ್ ಇರಬೇಕಾಗತ್ತೆ. ಸುಮ್ಮನೆ ಕೂತ್ಕೊಂಡ್ರೆ ಏನೂ ಸಿಗಲ್ಲ. ಎಕ್ಸ್ಪ್ಯಾಂಡ್ GAAP ಅಂತ ಇದೆ. ಸ್ಟೇಟ್ ಎನಿ 1 ಟೈಪ್ ಆಫ್ ರಿಸರ್ವ್. ಗಿವ್ ಎನಿ 1 ಎಕ್ಸಾಂಪಲ್ ಫಾರ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಬ್ಯಾಲೆನ್ಸ್ ಶೀಟ್ ಡಿಸ್ಕ್ಲೋಸ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಬಿಸ್ನೆಸ್. ಸೇ ಟ್ರೂ ಆರ್ ಫಾಲ್ಸ್ ಇದೆ. ಕ್ವಶನ್ ಪಾರ್ಟ್ ಬಿ ಹೋದರೆ ನಾವು 2 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ಬೋದು. ಡಿಫೈನ್ ಅಕೌಂಟಿಂಗ್ ಇದೆ. ಸ್ಟೇಟ್ ಎನಿ 2 ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಇದೆ. ವಾಟ್ ಈಸ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆ. ಗಿವ್ ದಿ ಜನರಲ್ ಎಂಟ್ರಿ ಫಾರ್ ರೆಂಟ್ ಔಟ್ಸ್ಟ್ಯಾಂಡಿಂಗ್ ಇದೆ. ಗಿವ್ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆ. ಪಾರ್ಟ್ ಸಿಗೆ ಬರೋದಾದರೆ ನಾವು 6 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ಬೋದು. ಏನು ಟೆನ್ಷನ್ ತಗೋಬೇಡಿ. ಇನ್ನೂ ಒಂದು 3-4 ದಿನದಲ್ಲಿ ಸಂಪೂರ್ಣವಾಗಿ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಕೂಡ ಕೊಟ್ಬಿಡ್ತೇನೆ, ಆಯಿತಾ? ಧನ್ಯವಾದಗಳು ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಸಮಯ ಎಲ್ಲ ಕಂಡ್ರು, ರಾತ್ರಿ ಎಲ್ಲ ಕೂತ್ಕೊಂಡು ವೀಡಿಯೋ ಮಾಡೋದಲ್ವ, ಹಾಗಾಗಿ ಕೆಲವೊಮ್ಮೆ ನಾನು ಆ್ಯನಿಂಗ್ ಮಾಡ್ತಾಯಿರ್ತೀನಿ. ಆ್ಯನಿಂಗ್ ಅಂದರೆ ಆಕಳಿಸೋದು. ಬೇಜಾರಾಗ್ಬಿಟ್ರಪ್ಪ. ಆದಷ್ಟು ಪ್ರಯತ್ನವನ್ನು ಪಡ್ತೇವೆ ನಿಮಗೋಸ್ಕರ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಹಾಗೂ ಏನೇ ತೊಂದರೆ ಇದ್ದರೂ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ಬಗೆಹರಿಸಿಕೊಳ್ಳಿ. ಎಕ್ಸಾಮ್ ಚೆನ್ನಾಗಿ ಬರೆದು ಒಳ್ಳೆಯ ಅಂಕಗಳ ತೆಗೀರಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ, ಆಯಿತಾ, ನಿಮಗೆ ಪ್ರಾಕ್ಟೀಸಿಗೆ ಬೇಕಾಗಿರುವಂತಹ ಇನ್ನೂ 2 ಪ್ರಶ್ನೆ ಪತ್ರಿಕೆಗಳನ್ನು ನೀಡಿದ್ದೇನೆ. ಅದನ್ನು ಉಪಯೋಗಿಸಿಕೊಂಡ್ರೆ ಔಟ್ ಆಫ್ ಔಟ್ ಎಕ್ಸಾಮಲ್ಲಿ ನಿಮಗೆ ಸಿಗುತ್ತೆ ಸರ್. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಇದಾದ ನಂತರ ಡೈರೆಕ್ಟಾಗಿ ನಿಮಗೆ ಇನ್ನೊಂದು ವಿಡಿಯೋ ಇದೆ ನಿಮ್ಮ ಅಕೌಂಟೆನ್ಸಿಯ ಮೇಲೆ. ಅದು ನಮ್ಮ PUC ಬೋರ್ಡ್ ವತಿಯಿಂದ ಕೊಟ್ಟಿರುವಂತಹ ಒಂದು ಮಾಡೆಲ್ ಕ್ವಶನ್ ಪೇಪರು. ಫುಲ್ ಕೀ ಆನ್ಸರ್ ಕೂಡ ರೆಡಿ ಮಾಡ್ತಾಯಿದ್ದೇವೆ. ಅದನ್ನು ಕೂಡ ನಿಮಗೆ ಅಪ್ಲೋಡನ್ನು ಮಾಡಿ ನಾವು ಕೊಡ್ತೇವೆ ಸರ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.